ಅಂಕೋಲಾ ತಾಲೂಕಿನ ಶಿರೂರುಗುಡ್ಡ ಕುಸಿತದಿಂದ ನಾಪತ್ತೆಯಾದ ಇನ್ನು ಮೂವರಿಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ನದಿಯಲ್ಲಿ ಶೋಧಕ್ಕೆ ಇದೀಗ ಉಡುಪಿಯ ಈಶ್ವರ್ ಮಲ್ಪೆ ತಂಡದ ಸಹಾಯ ಯಾಚಿಸಿರುವ ಜಿಲ್ಲಾಡಳಿತ ಲಾರಿ ಹಾಗೂ ಕಣ್ಮರೆಯಾದವರಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ನದಿಯಲ್ಲಿ 4 ಲೋಹದ ವಸ್ತುಗಳು ಪತ್ತೆಯಾಗಿರುವುದು ಸ್ಕ್ಯಾನಿಂಗ್ನಲ್ಲಿ ಖಚಿತವಾಗಿತ್ತು. ಆದರೆ ನೀರಿನ ಹರಿವಿನ ವೇಗ ಹೆಚ್ಚಿರುವ ಕಾರಣ ಸೇನೆ ಹಾಗೂ ನೌಕಾನೆಲೆಯ ಈಜು ತಜ್ಞರು ಹಿಂದೇಟು ಹಾಕಿದ್ರು ಎನ್ನಲಾಗಿದೆ. ಆದರೆ ಹಲವು ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡಿರುವ ಉಡುಪಿಯ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡವು ಕಾರ್ಯಾಚರಣೆಗೆ ಇಳಿದಿದೆ. ಈಗಾಗಲೇ ಸ್ಥಳಕ್ಕೆ ಆಗಮಿಸಿರುವ ತಂಡದ ಸದಸ್ಯರು, ಅಧಿಕಾರಿಗಳು ಹಾಗೂ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಸಿಬ್ಬಂದಿಗಳಿಂದ ಮಾಹಿತಿ ಪಡೆದುಕೊಂಡು ಗಂಗಾವಳಿ ನದಿಯಲ್ಲಿ ಇಳಿದಿದ್ದಾರೆ. ಸದ್ಯ ನದಿಯಲ್ಲಿ ಗುರುತಿಸಿಕೊಂಡಿರುವ 4 ಪಾಯಿಂಟ್ಗಳ ಬಗ್ಗೆ ಈಶ್ವರ್ ಮಲ್ಪೆ ತಂಡಕ್ಕೆ ಮಾಹಿತಿ ನೀಡಲಾಗಿದೆ. ಅದರಂತೆ ನೀರಿನ ಆಳಕ್ಕೆ ಇಳಿದು ತಂಡದ ಸದಸ್ಯರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹೇಳಿ ಸೆಕೆಂಡ್ ಏನು ಮಾಡೋಣ ನನ್ನ ಒಪ್ಪಿನಲ್ಲಿ ಆ ಕಡೆಯಿಂದ ಒಂದು ಆ್ಯಂಕರ್ ಹಾಕೋದು ಶುರು ಮಾಡೋದು. ಅದು ರಿಂಗ್ ಒಂದು ಆದರೆ ಈ ಥರ ಒಂದು ಕಂಪ್ಲೀಟ್ ಓಕೆ ರೋಡ್ ಎಲ್ಲಿ ಉಂಟಪ್ಪ? ರೋಡ್ ಕೊಡಪ್ಪ, ಇಲ್ಲಿದ್ದಲ್ಲಪ್ಪ ಈಗ. ಹಾಂ, ಸಿಕ್ತು ಸಿಕ್ತು. ಇನ್ನೊಂದು ರೋಡ್ ಇದೆ, ಸ್ಟ್ರೈಟ್ ರೋಡ್. ಹಾಂ, ಈರೋಣ ಅವತ್ತ ಸ್ವಲ್ಪ ಇಲ್ಲಿ ಬರ್ರಿ, ಸ್ವಲ್ಪ ಸೈಡಿಗೆ ಬನ್ನಿ. ನೋಡಿ ದೇವರೇ ಒಳ್ಳೇದಾಗಲಿ, ದೇವ್ರೆ ನಿಮ್ಗೇನಾಗುವುದಿಲ್ಲ. ಒಂದು ಸೂರ್ಯದೇವರಿಗೆ ಕೈ ಮುಗಿದು ಹೋಗಪ್ಪ. ದೇವರೇ ಕೈ ಮುಗಿವನ್ನ ಅಲ್ಲೊಂದು ಕೈ ಮುಗಿ, ಅಲ್ಲೊಂದು ದೇವರಿಗೆ ಕೈ ಮುಗಿ ತಗೊಂಡು ನೋಡು ಇವತ್ತು ಏನಾಗ್ತದೆ. ನಮ್ಮ ಪ್ರಯತ್ನ ಅಂತ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬ್ಯಾಂಬೂಸ್ ಬಂದಿರಬೇಕು, ಬ್ಯಾಂಬೂಸ್ ಬಂದು. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.